ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಅಂಕಲಗ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಪ್ರಶಸ್ತಿ ವಿಜೇತ ಆರೋಗ್ಯ ಸಿಬ್ಬಂದಿಗಳಿಗೆ ಅಭಿನಂದನಾ ಸಮಾರಂಭವನ್ನು ಬಹು ವಿಜೃಂಭಣೆಯಿಂದ ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮವನ್ನು ಜೇವರ್ಗಿ ತಾಲೂಕು ಆರೋಗ್ಯಾಧಿಕಾರಿಗಳಾದ ಡಾಕ್ಟರ್ ಉಮೇಶ್ ಶರ್ಮಾ ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು. ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಆರೋಗ್ಯ ಇಲಾಖೆಯಲ್ಲಿ ಇಂತಹ ಅಭಿನಂದನಾ ಕಾರ್ಯಕ್ರಮ ಮೊದಲ ಬಾರಿಗೆ ತಾಲೂಕು ಮತ್ತು ಜಿಲ್ಲಾ ಮಟ್ಟದಲ್ಲಿ ನಡೆಯುವಂತಹ ಕಾರ್ಯಕ್ರಮ ಗ್ರಾಮೀಣ ಪ್ರದೇಶದಲ್ಲಿ ನಡೆಯುತ್ತಿರುವುದು ಶ್ಲಾಘನೀಯ. ನಮ್ಮ ಸಿಬ್ಬಂದಿಗಳು ಬಡಜನರ ಸೇವೆಗೆ ತೊಡಗಿ ಇನ್ನಷ್ಟು ಪ್ರಶಸ್ತಿಗಳನ್ನ ಗಳಿಸಲಿ ಎಂದು ಹಾರೈಸಿದರು. ತಾಲೂಕು ಜೇವರ್ಗಿ ಜಿಲ್ಲಾ ಕಲಬುರಗಿ ವತಿಯಿಂದ ಇವತ್ತು ಪ್ರಶಸ್ತಿ ಪಡೆದಂಥ ಈ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಮತ್ತು ಈ ಪ್ರಾಥಮಿಕ ಆರೋಗ್ಯ ಈ ಜೇವರ್ಗಿ ತಾಲೂಕಿನ ಸಿಬ್ಬಂದಿಗಳು ಪ್ರಶಸ್ತಿ ವಿತರಣೆ ಆಲ್ರೆಡಿ ಆಗಿರುತ್ತದೆ. ಇವತ್ತು ಈ ಪ್ರಶಸ್ತಿಯ ಸಮಾರಂಭ ಸಭೆಯನ್ನು ಇವತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಂಕಲಗದಲ್ಲಿ ಹಮ್ಮಿಕೊಂಡಿದೆ. ಈ ಪ್ರಶಸ್ತಿ ಸಮಾರಂಭಕ್ಕೆ ಆಗಮಿಸಿದಂಥ ತಾಲೂಕು ಆರೋಗ್ಯ ಕೇಂದ್ರಗಳಾದ ಅಧಿಕಾರಿಗಳಾದ ಡಾಕ್ಟರ್ ಉಮೇಶ್ ಶರ್ಮಾ, ನಾನು ಮತ್ತು ಇಲ್ಲಿಯ ಆಡಳಿತ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಸದಾಶಿವ ಪಾಟೀಲು ಹಾಗೂ ಈ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಇಂದಿನ ಈ ಸಭೆ ಸಮಾರಂಭಕ್ಕೆ ಆಗಮಿಸಿ ಸನ್ಮಾನ, ಇಂಥ ಒಂದು ಅದ್ಭುತ ಸನ್ಮಾನ ಮಾಡಿದ್ದಾರೆ. ಇವತ್ತು ಎಲ್ಲಿಯೂ ತಾಲೂಕು ಮಟ್ಟದಲ್ಲಿಯೂ ಇಲ್ಲ ಮತ್ತು ಜಿಲ್ಲಾ ಮಟ್ಟದಲ್ಲಿಯೂ ನಾನು ಕಂಡಿರಲಿಲ್ಲ ಅಂತ ಇವತ್ತಿನ ದಿನ ನಾನು ಭಾವಿಸಿದ್ದೇನೆ. ಈ ಒಂದು ಸಭೆಯು ಇಂಥ ಒಂದು ಅದ್ಭುತ ಸಭೆಯನ್ನು ಆಯೋಜಿಸಿದ್ದಾರೆ. ಅವರಿಗೆ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸುತ್ತಿದ್ದೇನೆ. ಮತ್ತು ಇನ್ನೂ ಮುಂದಿನ ದಿನಗಳಲ್ಲಿ ಈ ಪ್ರಶಸ್ತಿಯನ್ನು ಉಳಿದ ಸಿಬ್ಬಂದಿಗಳು ತಾವು ತೆಗೆದುಕೊಳ್ಳಲಿ ಅಂತ ಹೇಳಿ ನಾನು ಭಾವಿಸುತ್ತಾ ಎರಡು ಮಾತುಗಳನ್ನು ಮುಗಿಸ್ತೀನಿ. ಜನವರಿ 24ನೇ ತಾರೀಕಿನಂದು ಈ ನವಕರ್ನಾಟಕ ಸುದ್ದಿವಾಹಿನಿ ಚಾನಲ್ನದವರು ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಸೇವೆ ಸಲ್ಲಿಸ್ತಕ್ಕಂಥ ಆರೋಗ್ಯ ನಿರೀಕ್ಷಣಾ ಅಧಿಕಾರಿಗಳಾಗಿರ್ತಕ್ಕಂಥ ಮತ್ತು ಸಮಾಜ ಸೇವಕರು ಆಗಿರ್ತಕ್ಕಂಥ ನಮ್ಮ ಶರಣಗೌಡ ಜಿ ಹತ್ನೂರವರಿಗೆ ಏನಪ್ಪ ಅಂದ್ರೆ ಅವರನ್ನು ಪ್ರತಿಭೆಯನ್ನು ಗುರುತಿಸಿ ಮತ್ತು ಅವರು ವೈದ್ಯಕೀಯ ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸಿದ ಹಿನ್ನೆಲೆಯಲ್ಲಿ ಅವರಿಗೂ ಕೂಡ ಏನಪ್ಪ ಅಂತಂದ್ರೆ ಈ ನವಕರ್ನಾಟಕ ಸುದ್ದಿವಾಹಿನಿ ಚಾನಲ್ದವರು ಕಾಯಕ ಉತ್ತಮ ಸೇವಾ ಪ್ರಶಸ್ತಿಯನ್ನು ನೀಡಿದ ಹಿನ್ನೆಲೆಯಲ್ಲಿ ಅವರು ಒಂದು ಉತ್ತಮವಾದ ಪ್ರಶಸ್ತಿ ನೀಡಿದ ಹಿನ್ನೆಲೆಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಜೊತೆಗೆ ನಮ್ಮವರೇ ಆಗಿರ್ತಕ್ಕಂಥ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಅಂಕಲಗದ ಉಪಕೇಂದ್ರವಾಗಿರ್ತಕ್ಕಂಥ ಇಟಗ ಗ್ರಾಮದಲ್ಲಿ ಆರೋಗ್ಯ ಸುರಕ್ಷಣಾಧಿಕಾರಿಗಳಾಗಿ ಏನಪ್ಪ ಅಂತಂದ್ರೆ ನಮ್ಮ ಸಹೋದರಿಯಾಗಿರ್ತಕ್ಕಂಥ ವಿಜಯಲಕ್ಷ್ಮಿ ಚಂದ್ರಶೇಖರ್ ಕದ್ರಿಯವರು ಭಾಳ ಒಂದು ಉತ್ತಮವಾಗಿ ಕೆಲಸ ಕಾರ್ಯವನ್ನು ಮಾಡಿದ್ದಾರೆ. ಮತ್ತು ಅವರು ಎಲ್ಲ ನಮ್ಮ ಆಶಾ ಕಾರ್ಯಕರ್ತೆಯರೊಂದಿಗೆ ಮತ್ತು ಎಲ್ಲ ಜನರ ಒಂದು ನಾಡಿ ಮಿಡಿತದೊಂದಿಗೆ ಒಳ್ಳೆಯ ಕೆಲಸವನ್ನು ಮಾಡಿದ ಕೀರ್ತಿ ಅವರು ಸಲ್ತದ. ಅದರ ಜೊತೆಗೇ ನಮ್ಮ ನೆರೆಯ ಸಮುದಾಯ ಆರೋಗ್ಯ ಕೇಂದ್ರದಾಗಿರ್ತಕ್ಕಂಥ ನಮ್ಮ ನೆಲೋಗಿಯ ನಮ್ಮ ಭೀಮರಾಯ ಮುಡ್ಡಿ ಸರ್ ಅವರು ಕೂಡ ಉತ್ತಮ ಕಾರ್ಯ ಸಾಧನೆಯನ್ನು ಅವರು ತಮ್ಮ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡಿದ್ದಾರೆ. ಅದರದ ಜೊತೆಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರದ ನರಬೋಳಿಯಲ್ಲಿ ಕೆಲಸ ಕಾರ್ಯವನ್ನು ಮಾಡಿರ್ತಕ್ಕಂಥ ಹಿರಿಯ ಆರೋಗ್ಯ ನಿರೀಕ್ಷಣಾ ಅಧಿಕಾರಿಗಳಾಗಿರ್ತಕ್ಕಂಥ ನಮ್ಮ ಶಿವರಾಜ್ ರಾಠೋಡ್ ಅವರು ಕೂಡ ಅವರು ನಾನು ಸಾಕಷ್ಟು ಕಂಡಿದ್ದೀನಿ. ಅವರು ಸಾಕಷ್ಟು ಶ್ರಮಜೀವಿಗಳಾಗಿ ಕೆಲಸ ಮಾಡಿದ್ದಾರೆ. ಆರೋಗ್ಯ ಇಲಾಖೆಯಲ್ಲಿ ಸಾಕಷ್ಟು ಅವರು ದುಡಿದ ವ್ಯಕ್ತಿಗಳಾಗಿದ್ದಾರೆ. ಅವರಿಗೂ ಕೂಡ ಏನಪ್ಪ ಅಂತಂದ್ರೆ ಇವತ್ತಿನ ಆ ಪ್ರಶಸ್ತಿ ಲಭಿಸಿದಲ್ಲಿ ನಮ್ಮೆಲ್ಲರಿಗೂ ಸಂತೋಷ ಉಂಟು ಮಾಡ್ಯದ. ಜೊತೆಗೆ ನಮ್ಮ ದಾನೆ ಹಿರೇಮಠರವರು ಒಳ್ಳೆಯ ವಾಗ್ಮಿಗಳು, ಒಳ್ಳೆಯ ಚಿಂತಕರು, ಒಳ್ಳೆಯ ಸಮಾಜ ಸೇವಕರು ಮತ್ತು ಎಲ್ಲ ವಾಹನವನ್ನು ನಮ್ಮ ತಾಲೂಕು ಅಧಿಕಾರಿಗಳ ಜೊತೆಗೆ ಒಳ್ಳೆಯ ಒಂದು ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ಎಲ್ಲೇ ವಿಜಿಟ್ ಆದರೂ ಕೂಡ ನಮ್ಮ ದಾನೆ ಹಿರೇಮಠರವರ ಪಾತ್ರ ಭಾಳ ದೊಡ್ಡದಾಗ್ಯದ. ಇವತ್ತು ಅವ್ರಿಗೂ ಸಾರ್ವಜನಿಕ ವಲಯದಲ್ಲಿ ಏನಪ್ಪ ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಇವನ್ನ ತಾಲೂಕು ಘಟಕದ ವತಿಯಿಂದ ಉತ್ತಮ ಸೇವಾರತ್ನ ಪ್ರಶಸ್ತಿಯನ್ನು ನೀಡಿದ ಹಿನ್ನೆಲೆಯಲ್ಲಿ ಎಲ್ಲರೂ ನಮ್ಮ ಪ್ರಶಸ್ತಿ ಕೊಡೋ ಪ್ರಯತ್ನ ಇವತ್ತು ನನಗೆ ಭಾಳ ಒಂದು ಹಾರ್ಟ್ಲಿ ನಾನು ಭಾಳ ಸಂತೋಷ ಆಗ್ತದೆ. ಅವರು ಎಲೆಮರೆಯಲ್ಲಿ ದುಡಿದಂಥ ವ್ಯಕ್ತಿಗಳಾಗ್ಯಾರ. ಜನರಿಗೆ ಆರೋಗ್ಯ ಭಾಗ್ಯವನ್ನು ಕೊಡುವ ನಿಟ್ಟಿನಲ್ಲಿ ನಾವೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಬೇಕಾಗಿದೆ. ನೀವೆಲ್ಲರೂ ಮಾಡ್ತಾ ಇದ್ದೀರಿ. ನಮ್ಮ ಮೇಲಾಧಿಕಾರಿಗಳ ಸಹಕಾರನೂ ಇದೆ, ನಮ್ಮ ಆಡಳಿತಾಧಿಕಾರಿಗಳ ಸಹಕಾರನೂ ಇದೆ.
ಎಲ್ಲ ನಮ್ಮ ಸಿಬ್ಬಂದಿಗಳ ಮತ್ತು ಆಶಯಗಳ ಸಹಕಾರವನ್ನು ಇದೆ. ಇವೆಲ್ಲ ನಿಟ್ಟಿನಲ್ಲಿ ಒಂದು ಸಾಧನೆ ಮಾಡ್ಲಿಕ್ಕೆ ಇವತ್ತು ಸಾಧ್ಯ ಆಗ್ಯದ. ಇವತ್ತೆಲ್ಲ ನಮ್ಮ ಪ್ರಶಸ್ತಿ ವಿಜೇತರ ಬಗ್ಗೆ ಭಾಳಷ್ಟು ನನಗೆ ಹೇಳಬೇಕಾಗಿತ್ತು. ಯಾಕಂದ್ರೆ ಅವರು ಭಾಳಷ್ಟು ದುಡಿದಿದ್ದಾರೆ, ಭಾಳಷ್ಟು ಶ್ರಮಜೀವಿಗಳಾಗಿದ್ದಾರೆ ಅವರೆಲ್ಲ. ಕಾರ್ಯಕ್ರಮದಲ್ಲಿ ಶರಣ್ಗೌಡ ಅತನೂರು, ಆರೋಗ್ಯ ನಿರೀಕ್ಷಣಾಧಿಕಾರಿ ಅವರಿಗೆ ನವಕರ್ನಾಟಕ ಸುದ್ದಿವಾಹಿನಿಯ ಪ್ರಥಮ ವಾರ್ಷಿಕೋತ್ಸವ ಪ್ರಯುಕ್ತ ಕಾಯಕ ಸೇವಾ ರತ್ನ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ರಾಜ್ಯ ಸರ್ಕಾರಿ ನೌಕರರ ಸಂಘ ತಾಲೂಕು ಘಟಕ ಜೇವರ್ಗಿ ವತಿಯಿಂದ ಸಿಬ್ಬಂದಿಗಳ ಉತ್ತಮ ಸೇವೆ ಗಮನಿಸಿ ಉತ್ತಮ ಸೇವಾ ರತ್ನ ಪ್ರಶಸ್ತಿಯನ್ನ ಪಡೆದ ವಿಜಯಲಕ್ಷ್ಮಿ ಚಂದ್ರಶೇಖರ್ ಕದರಿ, ಪ್ರಾಥಮಿಕ ಆರೋಗ್ಯ ಸುರಕ್ಷಣಾ ಅಧಿಕಾರಿ ಅವರಿಗೆ ಉತ್ತಮ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸಿದ ಪ್ರಯುಕ್ತ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸರ್ವ ಸಿಬ್ಬಂದಿ ವತಿಯಿಂದ ಅಭಿನಂದನಾ ಸಮಾರಂಭದಲ್ಲಿ ನೆನಪಿನ ಕಾಣಿಕೆ, ಶಾಲು ಹೊದಿಸಿ ಮಾಲಾರ್ಪಣೆ ಮಾಡುವುದರ ಮುಖಾಂತರ ಅಭಿನಂದಿಸಲಾಯಿತು. ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿ ಯಮುನಾಬಾಯಿ ಕಟ್ಟಿ, ಶ್ಯಾಮರಾವ್ ಶಿಂದೆ, ಶುಶ್ರೂಷಾ ಅಧಿಕಾರಿಗಳಾದ ಶಿವಕುಮಾರ್ ತಳವಾರ್, ವಂದನಾ ದೊಡ್ಡಮನಿ, ಸಮುದಾಯ ಆರೋಗ್ಯ ಅಧಿಕಾರಿಗಳಾದ ಅಖ್ತರ್ ಖಾನಂ ಸೇರಿದಂತೆ ಆಶಾ ಕಾರ್ಯಕರ್ತರು ಭಾಗಿಯಾಗಿದ್ದರು.